ರಾಷ್ಟ್ರಕವಿ ಕುವೆಂಪು ಅವರು ಪ್ರಕೃತಿಯನ್ನು ಒಬ್ಬ ಆರಾಧಕರಾಗಿ ನೋಡಿದರು. ಆದರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿಯವರು ಅದನ್ನೇ ಒಬ್ಬ ಸಂಶೋಧಕರಾಗಿ ನೋಡಿದರು. ಇದು ನನಗೆ ಯಾವಾಗಲೂ ಬಹಳ ಆಕರ್ಷಕವಾಗಿ ಕಾಣುವ ಒಂದು ತಾತ್ವಿಕ ವ್ಯತ್ಯಾಸ. ಹೌದು ಹೌದು, ತಂದೆ ಮಗ ಇಬ್ಬರೂ ಪ್ರಕೃತಿ ಪ್ರೇಮಿಗಳೇ, ಆದ್ರೆ ಅದನ್ನ ನೋಡೋ ದೃಷ್ಟಿಕೋನ ಮಾತ್ರ ನೀವು ಹೇಳಿದ ಹಾಗೆ ಸಂಪೂರ್ಣ ಬೇರೆ. ಅದೇ ಅಲ್ವಾ? ಖಂಡಿತ. ಕುವೆಂಪು ಅವರು ಒಂದು ಹೂವಿನಲ್ಲಿ ದೇವರನ್ನ, ಆ ವಿಶ್ವಚೇತನವನ್ನ ಕಂಡ್ರೆ, ತೇಜಸ್ವಿ ಅದೇ ಹೂವಿನ ಮೇಲೆ ಕೂರುವ ಕೀಟವನ್ನ, ಅದರ ಪರಾಗಸ್ಪರ್ಶದ ವೈಜ್ಞಾನಿಕ ಪ್ರಕ್ರಿಯೆಯನ್ನ, ಅದನ್ನೇ ಅವಲಂಬಿಸಿದ ಒಂದು ಸೂಕ್ಷ್ಮ ಪರಿಸರವನ್ನ ಹುಡುಕಿದ್ರು. ಒಬ್ರು ದರ್ಶನ ಪಡೆದ್ರೆ ಇನ್ನೊಬ್ರು ದರ್ಶಕರಾದ್ರು. ಅದ್ಭುತವಾದ ಮಾತು. ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ಅಂತ ತೇಜಸ್ವಿ ಹೇಳಿದ್ರು. ಈ ಒಂದು ವಾಕ್ಯ ಅವರ ಇಡೀ ಜೀವನದ ಸಾರಾಂಶದಂತೆ ಅಲ್ವಾ? ನಿಜ. ಇವತ್ತು ನಾವು ಇದೇ ತೇಜಸ್ವಿಯವರ ವಿಸ್ಮಯ ಲೋಕದೊಳಗೆ ಇಳಿಯೋಣ. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಿರೋ 219ನೇ ಫಲಪುಷ್ಪ ಪ್ರದರ್ಶನದ ವಿವರಗಳು. ಅದರ ವಿಷಯವೇ ತೇಜಸ್ವಿ ವಿಸ್ಮಯ. ಇಲ್ಲಿ ನಿಜವಾದ ಕುತೂಹಲಕಾರಿ ಸಂಗತಿ ಏನಂದ್ರೆ, ಒಬ್ಬ ಸಾಹಿತಿಯ ಜೀವನಗಾಥೆಯನ್ನ, ಅವರ ಚಿಂತನೆಗಳನ್ನ ಹೇಳೋಕೆ ಒಂದು ಹೂವಿನ ಪ್ರದರ್ಶನವನ್ನ ಮಾಧ್ಯಮವಾಗಿ ಬಳಸ್ಕೊಳ್ತಿರೋದು. ಹೌದು, ಇದು ಕೇವಲ ಹೂಗಳ ಅರೇಂಜ್ಮೆಂಟ್ ಅಷ್ಟೇ ಅಲ್ಲ. ಖಂಡಿತ ಅಲ್ಲ. ಇದು ಹೂವು, ಎಲೆ, ಗಿಡಗಳ ಮೂಲಕ ತೇಜಸ್ವಿಯವರ ಆ ವೈಜ್ಞಾನಿಕ ಕುತೂಹಲ, ಪರಿಸರ ಕಾಳಜಿ, ಆಮೇಲೆ ಅವರ ಸಾಹಿತ್ಯಕ ಲೋಕಕ್ಕೆ ಒಂದು ದೃಶ್ಯ ರೂಪ ಕೊಡೋ ಒಂದು ದೊಡ್ಡ ಪ್ರಯತ್ನ. ಸರಿ, ಹಾಗಾದ್ರೆ ಈ ಪ್ರಯತ್ನವನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಪ್ರದರ್ಶನದ ಕೇಂದ್ರ ಬಿಂದು ಲಾಲ್ಬಾಗ್ನ ಗಾಜಿನ ಮನೆ. ಅಲ್ಲಿ ತೇಜಸ್ವಿಯವರ ಜಗತ್ತನ್ನೇ ಮರುಸೃಷ್ಟಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಅದರ ವಿವರಗಳೇನು? ಈಗ ನೋಡಿ, ಅಲ್ಲಿ ಕಾಲಿಟ್ಟ ತಕ್ಷಣ ನಾವು ಚಿಕ್ಕಮಗಳೂರಿನ ತೇಜಸ್ವಿಯವರ ಪರಿಸರಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಅನುಭವ ಆಗ್ಬೇಕು ಅನ್ನೋದು ಆಯೋಜಕರ ಉದ್ದೇಶ. ಅದಕ್ಕೆ ಗಾಜಿನ ಮನೆಯ ಮಧ್ಯಭಾಗದಲ್ಲಿ ಸುಮಾರು ಒಂದು 40 ಅಡಿ ಎತ್ತರದ ಒಂದು ಕೃತಕ ಬೆಟ್ಟವನ್ನ ನಿರ್ಮಿಸ್ತಿದ್ದಾರೆ. 40 ಅಡಿ? ಅದು ಕೇವಲ ಮಣ್ಣಿನ ರಾಶಿನಾ ಅಥವಾ ಬೇರೇನಾದ್ರೂ ಇದೆಯಾ? ಇಲ್ಲ, ಅದು ಕೇವಲ ಮಣ್ಣಿನ ರಾಶಿಯಲ್ಲ. ಬದಲಿಗೆ ಜೀವಂತ ಗಿಡಮರಗಳು, ಒಂದು ಸಣ್ಣ ಜಲಪಾತ, ಮತ್ತೆ ತೇಜಸ್ವಿಯವರ ಬರಹಗಳಲ್ಲಿ ಹೆಚ್ಚಾಗಿ ಹೇಳ್ತಾರಲ್ಲ ಆ ತರದ ಹಕ್ಕಿ ಪಕ್ಷಿಗಳ ಚಿತ್ತಾರಗಳು, ಹೀಗೆ ಒಂದು ಜೀವಂತ ಭೂದೃಶ್ಯ ಅದು. ಅಂದ್ರೆ ಅವರು ಯಾವ ಮಲೆನಾಡಿನಲ್ಲಿ ಅಲೆದಾಡಿದ್ರೋ, ಯಾವುದ್ರ ಬಗ್ಗೆ ಬರೆದ್ರೋ ಆ ಇಡೀ ಪರಿಸರವನ್ನೇ ನಗರದ ಮಧ್ಯಕ್ಕೆ ತರುವ ಪ್ರಯತ್ನ ಇದು. ಆ ಬೆಟ್ಟದ ಮೇಲೆ ಬೇರೆ ಏನೆಲ್ಲ ಇರುತ್ತೆ? ಯಾಕೆಂದ್ರೆ ಅವರ ಮನೆ ಉಲ್ಲೇಖನೂ ಇದೆ. ಸರಿಯಾಗಿ ಗಮನಿಸಿದ್ರಿ. ಆ ಬೆಟ್ಟದ ತಪ್ಪಲಿನಲ್ಲಿ ಪೂರ್ತಿಯಾಗಿ ಹೂವಿನಿಂದಲೇ ಮಾಡಿದ ತೇಜಸ್ವಿಯವರ ನಿರುತ್ತರ ಮನೆಯ ಪ್ರತಿರೂಪ ಇರುತ್ತೆ. ಓ, ನಿರುತ್ತರ ಮನೆ. ಹೌದು, ಅದು ಅವರ ಬದುಕಿನ ಕೇಂದ್ರವಾಗಿತ್ತು. ಆದ್ರೆ ಅಷ್ಟಕ್ಕೆ ಮುಗಿಯಲ್ಲ. ಬೆಟ್ಟದ ತುತ್ತತುದಿಯಲ್ಲಿ ಇಡೀ ಪ್ರಕೃತಿಯನ್ನೇ ಅವಲೋಕಿಸ್ತಿರೋ ಹಾಗೆ ತೇಜಸ್ವಿಯವರ ಮುಖದ ಭಾವಚಿತ್ರ ಇರುತ್ತೆ. ಅದರ ಜೊತೆಗೆ ಏನಿರುತ್ತೆ? ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಅವರ ಸ್ಕೂಟರ್ ಕೂಡ ಇಡುತ್ತೆ. ಒಂದ್ ನಿಮಿಷ, ಅವರ ಸ್ಕೂಟರ್ ಕೂಡನಾ? ಅದ್ಯಾಕೆ ಅಷ್ಟು ಮುಖ್ಯ? ಒಂದು ಹೂವಿನ ಪ್ರದರ್ಶನದಲ್ಲಿ ಸ್ಕೂಟರ್ ಯಾಕೆ? ಒಳ್ಳೆ ಪ್ರಶ್ನೆ. ಇರೇ ತೇಜಸ್ವಿಯವರನ್ನ ಅರ್ಥ ಮಾಡಿಕೊಳ್ಳೋ ರೀತಿ. ಆ ಸ್ಕೂಟರ್ ಕೇವಲ ಒಂದು ವಾಹನ ಆಗಿರ್ಲಿಲ್ಲ ಅವರಿಗೆ. ಅದು ಅವರ ಕುತೂಹಲದ, ಅವರ ಅಲೆಮಾರಿತನದ ಸಂಕೇತ. ಹೌದೌದು. ಅದೇ ಸ್ಕೂಟರ್ ಏರಿ ಅವರು ಕಾಡು ಮೇಡು ಅಲೆದಿದ್ದು, ಅಪರೂಪದ ಕೀಟ ಪಕ್ಷಿಗಳನ್ನ ಹುಡುಕಿದ್ದು, ಅದು ಅವರ ಸಂಶೋಧನೆಯ ಪ್ರಯೋಗಾಲಯದ ಒಂದು ಭಾಗ ಅಂತಾನೆ ಹೇಳಬಹುದು. ಸೊ ಆ ಸ್ಕೂಟರ್ ಇಲ್ಲದೆ ತೇಜಸ್ವಿ ಅವರ ಚಿತ್ರಣ ಅಪೂರ್ಣ. ಸರಿ. ಜೊತೆಗೆ ತೇಜಸ್ವಿ ಮತ್ತು ಅವರ ಪತ್ನಿ ರಾಜೇಶ್ವರಿ ಅವರು ಒಟ್ಟಿಗೆ ಕೂತಿರೋ ಒಂದು ಪುಷ್ಪ ಪ್ರತಿರೂಪವೂ ಈ ಸಂಯೋಜನೆಯ ಭಾಗವಾಗಿರುತ್ತೆ. ಇದು ಅವರ ಸರಳ ಸಹಜ ಬದುಕಿಗೆ ಹಿಡಿದ ಕೈಗನ್ನಡಿಯ ಹಾಗೆ. ಇದು ಗಾಜಿನ ಮನೆಯ ಮುಂಭಾಗನ ಚಿತ್ರಣ ಆಯಿತು. ಅವರ ಬದುಕಿನ ಒಂದು ಸುಂದರ ನೋಟ ಕೊಡುತ್ತೆ. ಆದರೆ ಅವರ ಸಾಹಿತ್ಯದ, ಅವರ ಕಥಾಲೋಕದ ಸಂಗತಿಯೇನು? ಅದನ್ನು ಹೇಗೆ ಪ್ರದರ್ಶಿಸ್ತಿದ್ದಾರೆ? ಏಕೆಂದ್ರೆ ಕರ್ವಾಲೋ ಕಾದಂಬರಿ ಬಗ್ಗೆ ಮಾತಾಡದೆ ತೇಜಸ್ವಿ ಅವರ ಚರ್ಚೆ ಪೂರ್ಣ ಆಗೋಲ್ಲಲ್ವಾ? ನೀವು ಕೇಳಿದ ಪ್ರಶ್ನೆಯೇ ಈ ಪ್ರದರ್ಶನದ ಅತೀ ದೊಡ್ಡ ಸ್ವಾರಸ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆ ಬೆಟ್ಟದ ಹಿಂಭಾಗಕ್ಕೆ ಹೋದ್ರೆ ನಾವು ತೇಜಸ್ವಿಯವರ ವೈಯಕ್ತಿಕ ಬದುಕಿನಿಂದ ಅವರ ಕಾಲ್ಪನಿಕ ಜಗತ್ತಿಗೆ ಜಿಗಿತೀವಿ. ಅಲ್ಲಿ ಕರ್ವಾಲೋ ಕಾದಂಬರಿಯ ದಟ್ಟ ಕಾಡಿನ ಚಿತ್ರಣವನ್ನ ಮರುಸೃಷ್ಟಿ ಮಾಡ್ತಿದ್ದಾರೆ. ಹಾಗಾದ್ರೆ ಅಲ್ಲಿ ಮಂದಣ, ಕರಿಯಪ್ಪ, ಆ ವಿಜ್ಞಾನಿ ಕರ್ವಾಲೋ ಪಾತ್ರಗಳು ಇರುತ್ತವಾ? ಖಂಡಿತ. ಆ ಪಾತ್ರಗಳ ಮಾದರಿಗಳ ಜೊತೆಗೆ ಅವರ ಸಾಹಿತ್ಯದಲ್ಲಿ ಬರೋ ಕೀಟ, ಪಕ್ಷಿ, ಪ್ರಾಣಿಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾದಂಬರಿಯ ಹುಡುಕಾಟದ ಕೇಂದ್ರವಾದ
ಹಾರುವ ಓತಿಯ ಮಾದರಿಯೂ ಇರುತ್ತೆ. ಹಾರುವ ಊತಿ. ಹೌದು, ಇದು ಕೇವಲ ಒಂದು ಅಲಂಕಾರಿಕ ಚಿತ್ರಣ ಅಲ್ಲ. ಇದು ಕರ್ವಾಲೋ ಕಾದಂಬರಿಯ ತಿರುಳನ್ನೇ ಹಿಡಿದಿಡೋ ಪ್ರಯತ್ನ. ಕಾದಂಬರಿಯ ತಿರುಳ್ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಈಗ ನೋಡಿ, ಕರ್ವಾಲೋ ಇವತ್ತಿಗೂ ಯಾಕೆ ಪ್ರಸ್ತುತ ಅಂದ್ರೆ ಅದು ಹೇಳೋ ಸತ್ಯ ಬಹಳ ಸರಳ. ಜಗತ್ತಿನ ಅತಿ ದೊಡ್ಡ ವಿಸ್ಮಯಗಳು ಎಲ್ಲೋ ಹಿಮಾಲಯದಲ್ಲೋ ಅಮೆಜಾನ್ ಕಾಡಿನಲ್ಲೂ ಇಲ್ಲ. ಅವು ನಮ್ಮ ಸುತ್ತಮುತ್ತಲೇ ಇವೆ ಅಂತ. ನಿಖರವಾಗಿ. ಅವು ನಮ್ಮ ಹಿತ್ತಲಲ್ಲೇ, ನಮ್ಮ ಸುತ್ತಲಿನ ಪರಿಸರದಲ್ಲೇ ಅಡಗಿವೆ. ಆದ್ರೆ ಅದನ್ನ ನೋಡೋ ಕುತೂಹಲದ ಕಣ್ಣುಗಳು ನಮ್ಗೆ ಬೇಕು. ಆ ಹಾರುವ ಓತಿ ಕೇವಲ ಒಂದು ಪ್ರಾಣಿಯಲ್ಲ, ಅದು ನಮ್ಮೊಳಗಿನ ಕುತೂಹಲದ, ನಮ್ಮ ವೈಜ್ಞಾನಿಕ ಹುಡುಕಾಟದ ಒಂದು ಸಂಕೇತ. ಓಹ್ ಹಾಗಾ? ಹೌದು. ಈ ಪ್ರದರ್ಶನ ಆ ಸಂಕೇತವನ್ನ ದೃಶ್ಯದ ಮೂಲಕ ಕಟ್ಟಿಕೊಡೋಕೆ ಪ್ರಯತ್ನಿಸ್ತಿದೆ. ವಿಶೇಷವಾಗಿ ಕರ್ವಾಲು ಪ್ರಕಟವಾಗಿ 50 ವರ್ಷಗಳಾದ ಸುವರ್ಣ ಮಹೋತ್ಸವದ ಸಂದರ್ಭವೂ ಇದಾಗಿರೋದ್ರಿಂದ ಈ ಚಿತ್ರಣಕ್ಕೆ ಇನ್ನಷ್ಟು ಮಹತ್ವ ಬಂದಿದೆ. ಅದ್ಭುತ. ಹಾಗಾದ್ರೆ ಗಾಜಿನ ಮನೆಯಲ್ಲಿ ಅವರ ಜೀವನದ ಒಂದು ಸೂಕ್ಷ್ಮ ರೂಪ ನೋಡಿದ್ರೆ ಅಲ್ಲಿಂದ ಹೊರಬಂದ ತಕ್ಷಣ ಇಡೀ ಲಾಲ್ಬಾಗ್ ಅವರ ಕಥೆಗಳ ಪಾತ್ರಗಳಿಂದ ತುಂಬಿ ಹೋಗುತ್ತೆ ಅಂತಾಯ್ತು. ಇದು ಅವರ ಪ್ರಪಂಚದ ಒಂದು ರೀತಿಯ ವಿಸ್ತರಣೆ. ನಿಖರವಾಗಿ ಹೇಳಿದ್ರಿ. ಗಾಜಿನ ಮನೆಯ ಹೊರಗೆ ಲಾಲ್ಬಾಗ್ನಾದ್ಯಂತ ತೇಜಸ್ವಿಯವರ ಸಾಹಿತ್ಯದಲ್ಲಿ ಬರುವ ಮುಂಗುಸಿ, ಜೇನೋಣ, ಮಿಂಚುಹುಳ, ಜೀರುಂಡೆಯಂತಹ 40ಕ್ಕೂ ಹೆಚ್ಚು ಪ್ರಾಣಿ ಕೀಟ ಪಕ್ಷಿಗಳ ಬೃಹತ್ ಪರಿಸರ ಸ್ನೇಹಿ ಮಾದರಿಗಳನ್ನ ಇಡ್ತಾರೆ. ಇವು ಕೇವಲ ನೋಡ್ಲಿಕ್ಕೆ ಚಂದ ಕಾಣೋ ಗೊಂಬೆಗಳಲ್ಲ ಅನ್ಸುತ್ತೆ. ಖಂಡಿತ ಅಲ್ಲ. ಪ್ರತಿ ಮಾದರಿಯ ಜೊತೆಗೆ ಒಂದು ಮಾಹಿತಿ ಫಲಕ ಇರುತ್ತೆ. ಆ ಕೀಟ ಅಥವಾ ಪ್ರಾಣಿಯ ವೈಜ್ಞಾನಿಕ ಹೆಸರು, ಪರಿಸ್ಥಿತಿಯಲ್ಲಿ ಅದರ ಪಾತ್ರ ಮತ್ತು ತೇಜಸ್ವಿಯವರು ತಮ್ಮ ಯಾವ ಕೃತಿಯಲ್ಲಿ ಅದರ ಬಗ್ಗೆ ಬರೆದಿದ್ದಾರೆ ಅನ್ನೋ ವಿವರಗಳು ಎಲ್ಲ ಇರುತ್ತೆ. ನಾನು ಮೂಲಗಳಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಅಂಶ ಗಮನಿಸಿದೆ. ಶಾಮಣ್ಣ ಮತ್ತು ತೇಜಸ್ವಿಯವರ ಸೈಕಲ್ ಸವಾರಿಯ ಒಂದು ವ್ಯಂಗ್ಯಚಿತ್ರ ಮಾದರಿಯನ್ನೂ ಹಿಡ್ತಾರಂತೆ. ಇದರಲ್ಲಿ ಅವರ ಗಂಭೀರ ವೈಜ್ಞಾನಿಕತೆಯ ಜೊತೆಗೆ ಹಾಸ್ಯ ಪ್ರಜ್ಞೆಯೂ ಕಾಣಿಸುತ್ತೆ. ಅದೇ ತೇಜಸ್ವಿಯವರ ವಿಶೇಷತೆ. ಅವರ ಬರವಣಿಗೆಯಲ್ಲಿ ಯಾವಾಗಲೂ ಒಂದು ರೀತಿಯ ತುಂಟುತನ ಇರ್ತಿತ್ತು. ಅವರ ಅತ್ಯಂತ ಗಂಭೀರ ವೈಜ್ಞಾನಿಕ ಬರಹಗಳ ಮಧ್ಯೆಯೂ ಹಾಸ್ಯ ಇಣುಕಿ ನೋಡ್ತಿತ್ತು. ಆ ಸೈಕಲ್ ಸವಾರಿ ಚಿತ್ರ ಅದನ್ನೇ ಸಂಕೇತಿಸುತ್ತೆ. ಹೌದು, ಇದು ನಮ್ಮನ್ನ ಅವರ ವ್ಯಕ್ತಿತ್ವದ ಇನ್ನೊಂದು ಮಜಲಿಗೆ ಕರ್ಕೊಂಡೋಗುತ್ತೆ. ಅಂದ್ರೆ ಈ ಪ್ರದರ್ಶನ ಅವರನ್ನ ಕೇವಲ ಒಬ್ಬ ಬರಹಗಾರನಾಗಿ ನೋಡ್ತಿಲ್ಲ. ಇಲ್ಲವೇ ಇಲ್ಲ, ಅವರ ಬಹುಮುಖಿ ವ್ಯಕ್ತಿತ್ವವನ್ನ ಪರಿಚಯಿಸ್ತಿದೆ. ಇಲ್ಲಿವರೆಗೆ ನಾವು ಸಾಹಿತಿ ತೇಜಸ್ವಿ ಬಗ್ಗೆ ಮಾತಾಡಿದ್ಲಿ. ಆದರೆ ಈ ಬಹುಮುಖಿ ವ್ಯಕ್ತಿತ್ವವನ್ನ ಇನ್ನಷ್ಟು ವಿಸ್ತರಿಸೋದಾದ್ರೆ ಅವರ ಬೇರೆ ಯಾವ ಮುಖಗಳನ್ನ ಈ ಶೋ ಅನಾವರಣಗೊಳಿಸಲಿದೆ? ಸಾಮಾನ್ಯವಾಗಿ ಪ್ರಕೃತಿ ಪ್ರೇಮಿಗಳು, ಸಾಹಿತಿಗಳು ಸ್ವಲ್ಪ ಲೋಕಾಂತದ ವ್ಯಕ್ತಿಗಳಾಗಿರ್ತಾರೆ. ತೇಜಸ್ವಿ ಕೂಡ ಹಾಗೇ ಇದ್ರಾ? ಇಲ್ಲವೇ ಇಲ್ಲ. ಅಲ್ಲೇ ಇರೋದು ಸ್ವಾರಸ್ಯ. ತೇಜಸ್ವಿಯವರು ಅಪ್ಪಟ ಹೋರಾಟಗಾರ. ಕಾಡಿನಲ್ಲಿ ವಾಸವಿದ್ದ ಮಾತ್ರಕ್ಕೆ ಅವರು ಸಮಾಜದಿಂದ ದೂರ ಇರಲಿಲ್ಲ. ರೈತ ಚಳುವಳಿಗಳಲ್ಲಿ, ಕಾಫಿ ಬೆಳೆಗಾರರ ಸಮಸ್ಯೆಗಳ ಪರವಾಗಿ ಅವರು ಸಕ್ರಿಯವಾಗಿ ಧ್ವನಿ ಎತ್ತಿದ್ರು. ಅದರಲ್ಲೂ ವಿಶೇಷವಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಉಳಿವಿಗೆ ನಡೆದ ಪರಿಸರ ಹೋರಾಟದಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಪರಿಸರವನ್ನ ಪ್ರೀತಿಸೋದು ಅಂದ್ರೆ ಕೇವಲ ಅದರ ಬಗ್ಗೆ ಕವಿತೆ ಬರೆಯೋದಲ್ಲ, ಅದನ್ನ ನಾಶ ಮಾಡೋಕೆ ಬಂದಾಗ ಅದರ ವಿರುದ್ಧ ಹೋರಾಡೋದು ಕೂಡ ಹೌದು ಅನ್ನೋದನ್ನ ಅವರು ಬದುಕಿ ತೋರ್ಸಿದ್ರು. ಈ ವಿಚಾರಗಳನ್ನು ಅಲ್ಲಿ ಪ್ರದರ್ಶಿಸ್ತಿದ್ದಾರೆ. ಆದರೆ ಪ್ರಕೃತಿ ಪ್ರೇಮಿಯಾದ ತೇಜಸ್ವಿಯವರಿಗೆ ತಂತ್ರಜ್ಞಾನದ ಮೇಲೆ ಯಾಕೆ ಅಷ್ಟು ಆಸಕ್ತಿ ಬಂತು? ಸಾಮಾನ್ಯವಾಗಿ ಎರಡನ್ನೂ ನಾವು ವಿರುದ್ಧ ದಿಕ್ಕಿನಲ್ಲಿ ನೋಡ್ತೀವಲ್ಲ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ತೇಜಸ್ವಿಯವರು ತಂತ್ರಜ್ಞಾನವನ್ನ ಪ್ರಕೃತಿಯ ಶತ್ರುವಾಗಿ ನೋಡಲೇ ಇಲ್ಲ. ಬದಲಿಗೆ ಪ್ರಕೃತಿಯ ವಿಸ್ಮಯಗಳನ್ನರಿಯೋಕೆ ಮತ್ತು ಅದನ್ನ ಇತರರೊಂದಿಗೆ ಹಂಚ್ಕೊಳ್ಳೋಕೆ ತಂತ್ರಜ್ಞಾನ ಒಂದು ಅತ್ಯುತ್ತಮ ಸಾಧನ ಅಂತ ನಂಬಿದ್ರು. ಹೌದಾ? ಹೌದು. ಕನ್ನಡಕ್ಕೆ ಕಂಪ್ಯೂಟರ್ ತಂತ್ರಜ್ಞಾನವನ್ನ ತರೋದ್ರಲ್ಲಿ, ವಿಶೇಷವಾಗಿ ಕನ್ನಡ ಫಾಂಟ್ಗಳನ್ನ ಅಭಿವೃದ್ಧಿಪಡಿಸಿ ಪದನ ಅನ್ನೋ ವರ್ಡ್ ಪ್ರಾಸೆಸರ್ ಸೃಷ್ಟಿಸೋದ್ರಲ್ಲಿ ಅವರ ಕೊಡುಗೆ ಅಪಾರ. ಅವರು ತಮ್ಮ ಕ್ಯಾಮರಾವನ್ನ ಪ್ರಕೃತಿಯ ಚಿತ್ರ ತೆಗೀಲಿಕ್ಕೆ ಬಳಸಿದ್ರೆ, ಕಂಪ್ಯೂಟರನ್ನ ಆ ಜ್ಞಾನವನ್ನ ಸಂಘಟಿಸೋಕೆ ಮತ್ತು ಹಂಚ್ಕೊಳ್ಳೋಕೆ ಬಳಸಿದ್ರು. ಅಂದ್ರೆ ಅವರ ದೃಷ್ಟಿಯಲ್ಲಿ ತಂತ್ರಜ್ಞಾನ ಅನ್ನೋದು ಜ್ಞಾನದ ವಿಸ್ತರಣೆಗೆ ಒಂದು ಸೇತುವೆ ಆಗಿತ್ತು. ಈ ಮುಖವನ್ನು ಸಹ ಈ ಪ್ರದರ್ಶನದಲ್ಲಿ ಅನಾವರಣ ಮಾಡ್ತಿದ್ದಾರೆ. ಇದು ಅವರ ವೈಜ್ಞಾನಿಕ ಮನೋಭಾವಕ್ಕೆ ಮತ್ತೊಂದು ಸಾಕ್ಷಿ. ಹೌದು. ಇದರ ಜೊತೆಗೆ ಅವರ ವೈಯಕ್ತಿಕ ಬದುಕಿನ ಆದರ್ಶವೂ ಇದೆ. ಗಾಜಿನ ಮನೆಯ ಇನ್ನೊಂದು ಭಾಗದಲ್ಲಿ ಮಂತ್ರ ಮಾಂಗಲ್ಯದ ಪರಿಕಲ್ಪನೆಯನ್ನ ಅದ್ಭುತವಾಗಿ ಚಿತ್ರಿಸ್ತಿದ್ದಾರೆ. ಮಂತ್ರ ಮಾಂಗಲ್ಯ? ಹೌದು. ಅಂದ್ರೆ ಯಾವುದೇ ಪುರೋಹಿತರಿಲ್ಲದೆ, ಧಾರ್ಮಿಕ ವಿಧಿಗಳಿಲ್ಲದೆ, ಕೇವಲ ವೈಚಾರಿಕತೆಯ ಆಧಾರದ ಮೇಲೆ ಪ್ರಕೃತಿಯನ್ನೇ ಸಾಕ್ಷಿಯಾಗಿಟ್ಕೊಂಡು ನಡೆಸೋ ಸರಳ ವಿವಾಹ.
ಈ ಪ್ರದರ್ಶನದಲ್ಲಿ ವರ್ಟಿಕಲ್ ಗಾರ್ಡನ್ ಮಾದರಿಯ ಹಸಿರು ಮಂಟಪದಲ್ಲಿ ಕುವೆಂಪು ಅವರು ತೇಜಸ್ವಿ ಮತ್ತು ರಾಜೇಶ್ವರಿ ದಂಪತಿಗೆ ಮಂತ್ರಮಾಂಗಲ್ಯ ನೆರವೇರಿಸ್ತಿರೋ ದೃಶ್ಯವನ್ನ ಪುನರ್ಸೃಷ್ಟಿಸ್ತಿದ್ದಾರೆ. ವಾವ್! ಇದು ಕುವೆಂಪು ಮತ್ತು ತೇಜಸ್ವಿ ಇಬ್ಬರ ವಿಚಾರವಾದಿ ನಿಲುವಿಗೆ, ಅವರ ಸರಳ ಜೀವನ ಶೈಲಿಗೆ ಹಿಡಿದ ದೊಡ್ಡ ಕನ್ನಡಿ. ಖಂಡಿತ. ಹಾಗಾದ್ರೆ ಇವೆಲ್ಲವನ್ನೂ ನೋಡಿದಾಗ ಇದು ಕೇವಲ ಕಣ್ಣು ತುಂಬಿಕೊಳ್ಳುವ ಒಂದು ಪ್ರದರ್ಶನ ಅಲ್ಲ, ಇದೊಂದು ಅನುಭವ. ಆದರೆ ಈ ಅನುಭವದಲ್ಲಿ ಜನರಿಗೆ ನೇರವಾಗಿ ಭಾಗವಹಿಸೋಕೆ ಬೇರೆ ಅವಕಾಶಗಳಿದೆಯಾ, ಅಥವಾ ಇದು ಕೇವಲ ನೋಡಿ ಹೋಗೋ ಥರದ್ದ? ಇಲ್ಲ, ಖಂಡಿತ ಇಲ್ಲ. ಇದೇ ಈ ಪ್ರದರ್ಶನದ ನಿಜವಾದ ಶಕ್ತಿ ಅಂತ ನಾನು ಭಾವಿಸ್ತೀನಿ. ತೇಜಸ್ವಿ ವೇದಿಕೆ ಅಂತ ಹೇಳಿ ಒಂದು ವಿಶೇಷ ಮಂಚವನ್ನ ಸ್ಥಾಪಿಸ್ತಿದ್ದಾರೆ. ಅಲ್ಲಿ ಪ್ರದರ್ಶನ ನಡೆಯೋ 12 ದಿನಗಳ ಕಾಲ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳು ನಡೆಯಲಿವೆ. ಓ, ಸಂವಾದದ ಅಂಗಳಂತರ. ಎಕ್ಸಾಕ್ಟ್ಲಿ, ಒಂದು ಸಂವಾದದ ಅಂಗಳ. ಯಾವ ರೀತಿಯ ಕಾರ್ಯಕ್ರಮಗಳಿರ್ಬೋದು ಅಲ್ಲಿ? ಅವರ ಪ್ರಸಿದ್ಧ ಕೃತಿಗಳಾದ ಅಣ್ಣನ ನೆನಪು, ಜುಗಾರಿ ಕ್ರಾಸ್, ಕರ್ವಾಲೋ, ಕೃಷ್ಣೇಗೌಡರ ಆನೆಯನ್ನ ಆಧರಿಸಿದ ನಾಟಕಗಳ ಪ್ರದರ್ಶನ ಇಲತ್ತೆ. ಒಂದು ದಿನ ನಾಟಕ ಪ್ರದರ್ಶನ ಆದ್ರೆ ಮರುದಿನ ಸಂವಾದ ಕಾರ್ಯಕ್ರಮ. ಆ ಸಂವಾದಗಳಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ? ಈ ಸಂವಾದಗಳಲ್ಲಿ ತೇಜಸ್ವಿಯವರ ಕುಟುಂಬಸ್ಥರು, ಅವರ ಒಡನಾಡಿಗಳು, ಅವರ ಸಮಕಾಲೀನ ಸಾಹಿತಿಗಳು ಮತ್ತು ಚಂದ್ರಶೇಖರ ಕಂಬಾರರಂತಹ ಹಿರಿಯರು ಭಾಗವಹಿಸಲಿದ್ದಾರೆ. ಇದು ತೇಜಸ್ವಿಯವರ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ ನೇರವಾಗಿ ಜನರೊಂದಿಗೆ ಚರ್ಚಿಸೋ ಒಂದು ವೇದಿಕೆಯಾಗಲಿದೆ. ಇದು ತೇಜಸ್ವಿಯವರ ಆಶಯಗಳಿಗೆ ಬಹಳ ಹತ್ತಿರವಾದದ್ದು. ಅವರು ಯಾವಾಗಲೂ ಸಂವಾದ, ಚರ್ಚೆ, ಪ್ರಶ್ನೆಗಳನ್ನ ಇಷ್ಟಪಡ್ತಿದ್ರು. ಅವರ ಬರವಣಿಗೆಯ ಉದ್ದೇಶವೇ ಜನರಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕೋದಾಗಿತ್ತು. ಇದಲ್ಲದೆ ಅವರ ಪುಸ್ತಕಗಳು ಮತ್ತು ಛಾಯಾಚಿತ್ರಗಳ ಬಗ್ಗೆನೂ ಏನಾದರೂ ವಿಶೇಷತೆ ಇದೆಯಾ? ಖಂಡಿತ. ಅವರ ಎಲ್ಲಾ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಅವರ ಅಪರೂಪದ ಛಾಯಾಚಿತ್ರಗಳ ಒಂದು ಗ್ಯಾಲರಿಯನ್ನೂ ಸ್ಥಾಪಿಸ್ತಿದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಯಾಕೆ? ಯಾಕಂದ್ರೆ ತೇಜಸ್ವಿ ಅವರು ಒಬ್ಬ ಅದ್ಭುತ ಛಾಯಾಗ್ರಾಹಕ. ವಿಶೇಷವಾಗಿ ಅವರು ತಮ್ಮ ಕ್ಯಾಮೆರಾದಲ್ಲಿ ಸೆರೆಹಿಡಿದ ಕೀಟ, ಪಕ್ಷಿ, ಹೂವುಗಳ ಸೂಕ್ಷ್ಮ ಪ್ರಪಂಚದ ಫೋಟೋಗಳು ಇಲ್ಲಿ ಪ್ರದರ್ಶನಗೊಳ್ಳಲಿವೆ. ಅವರ ಬರಹಗಳು ಏನು ಹೇಳುತ್ತವೆಯೋ ಅದಕ್ಕೆ ದೃಶ್ಯರೂಪವನ್ನ ಅವರ ಛಾಯಾಚಿತ್ರಗಳು ಕೊಡ್ತವೆ. ಅಂದ್ರೆ ಅವರೊಳಗಿದ್ದ ಸಂಶೋಧಕನನ್ನ, ವಿಜ್ಞಾನಿಯನ್ನ ಅವರ ಫೋಟೋಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಹೌದು ಹೌದು. ಇಷ್ಟೆಲ್ಲದರ ಜೊತೆಗೆ ಲಾಲ್ಬಾಗ್ನ 6 ಕಡೆ ದೊಡ್ಡ ಹೊರಾಂಗಣ ಸ್ಕ್ರೀನ್ಗಳನ್ನು ಅಳವಡಿಸಿ ತೇಜಸ್ವಿಯವರ ಹಳೆಯ ಸಂದರ್ಶನಗಳು, ಅವರ ಕುರಿತಾದ ಸಾಕ್ಷಿಚಿತ್ರಗಳು ಇವೆಲ್ಲವನ್ನ ನಿರಂತರವಾಗಿ ಪ್ರಸಾರ ಮಾಡ್ತಾರೆ ಅನ್ನೋ ಮಾಹಿತಿಯೂ ಇದೆ. ಇದು ನಿಜಕ್ಕೂ ಇಡೀ ಲಾಲ್ಬಾಗ್ ವಾತಾವರಣವನ್ನ ತೇಜಸ್ವಿ ಮಯವಾಗಿಸೋ ಪ್ರಯತ್ನದಂತೆ ಕಾಣ್ತಿದೆ. ಒಟ್ಟಾರೆಯಾಗಿ ಇಲ್ಲಿಗೆ ಬರುವವರಿಗೆ ಕೇವಲ ಸುಂದರವಾದ ಹೂವುಗಳನ್ನ ನೋಡಿದ ಅನುಭವ ಆಗ್ಬಾರ್ದು, ಬದಲಿಗೆ ತೇಜಸ್ವಿ ಅವರ ವಿಸ್ಮಯ ಪ್ರಪಂಚದೊಳಗೆ ಹೊಕ್ಕು ಬಂದಂತಹ ಒಂದು ಸಮಗ್ರ ಅನುಭವ ಸಿಗಬೇಕು ಅನ್ನೋದೇ ಇದರ ಉದ್ದೇಶ. ಅವರ ಕುತೂಹಲ, ಅವರ ತುಂಟತನ, ಅವರ ಆಳವಾದ ಪರಿಸರ ಪ್ರೀತಿ, ಅವರ ವೈಚಾರಿಕ ನಿಲುವು ಎಲ್ಲವೂ ಅಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಪ್ರಕಟವಾಗಲಿದೆ. ಒಟ್ಟಿನಲ್ಲಿ ಈ ಫಲಪುಷ್ಪ ಪ್ರದರ್ಶನವು ಕೇವಲ ಹೂವುಗಳ ಹಬ್ಬವಾಗಿ ಉಳಿಯದೆ ತೇಜಸ್ವಿಯವರ ವೈಜ್ಞಾನಿಕ ದೃಷ್ಟಿ, ಅವರ ಕುತೂಹಲ ಮತ್ತು ಪ್ರಕೃತಿಯೊಂದಿಗಿನ ಅವರ ಅವಿನಾಭಾವ ಸಂಬಂಧವನ್ನ ಆಚರಿಸೋ ಒಂದು ದೊಡ್ಡ ಉತ್ಸವವಾಗಿದೆ. ಅವರ ಮನೆಯಾದ ನಿರುತ್ತರದಿಂದ ಆರಂಭವಾಗಿ ಇಡೀ ಲಾಲ್ಬಾಗ್ನಲ್ಲಿ ಅವರ ಜಗತ್ತು ಅನಾವರಣಗೊಳ್ಳುತ್ತಿದೆ. ಈ ಎಲ್ಲ ಚರ್ಚೆಯೂ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಕುವೆಂಪು ಅವರು ಸಮಸ್ತ ವಿಶ್ವವೇ ನಿನ್ನನ್ನು ಹೆತ್ತಿದೆ ಅಂತ ಒಂದು ಹೂವಿನಲ್ಲಿ ಇಡೀ ಬ್ರಹ್ಮಾಂಡದ ಸೃಷ್ಟಿ ರಹಸ್ಯವನ್ನೇ ಕಂಡ್ರು. ಅದೇ ಹೂವನ್ನ ತೇಜಸ್ವಿಯವರು ನೋಡಿದ್ರೆ ಅವರು ಅದರಲ್ಲಿ ಏನನ್ನ ಕಾಣ್ತಿದ್ರು? ತುಂಬಾ ಕುತೂಹಲಕಾರಿ ಪ್ರಶ್ನೆ. ಬಹುಶಃ ಅವರ ದೃಷ್ಟಿಕೋನವೇ ಬೇರೆ ಇರ್ತಿತ್ತು. ಹೌದು, ಬಹುಶಃ ಅವ್ರು ಮೊದಲು ಆ ಹೂವಿನ ಮೇಲೆ ಕೂತ ಒಂದು ಅಪರೂಪದ ಕೀಟವನ್ನ ಗಮನಿಸ್ತಿದ್ರು. ಅದರ ಕಾಲ್ಗಳ ರಚನೆ, ಬಣ್ಣ, ಅದು ಹೇಗೆ ಮಕರಂದವನ್ನ ಹೀರುತ್ತೆ ಅಂತ ನೋಡ್ತಿದ್ರು. ಆಮೇಲೆ ತಮ್ಮ ಕ್ಯಾಮೆರಾದ ಮ್ಯಾಕ್ರೋ ಲೆನ್ಸ್ ಹಾಕಿ ಅದರ ಚಿತ್ರ ತೆಗೀತಿದ್ರು. ಸ್ಪರ್ಶದ ಮೂಲಕ ಸಂಬಂಧ ಬೆಳೆಯುತ್ತೆ ಅಂತ ವೈಜ್ಞಾನಿಕವಾಗಿ ವಿಶ್ಲೇಷಿಸ್ತಿದ್ರು, ಅಥವಾ ಆ ಹೂವನ್ನೇ ಅವಲಂಬಿಸಿ ಬದುಕೋ ಒಂದು ಇಡೀ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನ ದಾಖಲಿಸೋಕೆ ಪ್ರಯತ್ನಿಸ್ತಿದ್ರೇನೋ. ಈ ದೃಷ್ಟಿ ವ್ಯತ್ಯಾಸವೇ ತೇಜಸ್ವಿಯವರ ಅನನ್ಯತೆ. ಖಂಡಿತ. ಅದೇ ಅವರ ನಿಜವಾದ ವಿಸ್ಮಯ. ತಂದೆ ಕಂಡ ಬ್ರಹ್ಮಾಂಡದ ತಾತ್ವಿಕ ಸೌಂದರ್ಯ